ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇಷ್ಟು ದಿನ ನಾವಿಬ್ರು ಇಂಡಿಯನ್ ಆರ್ಮಿ ಇಂಟರ್ವ್ಯೂಗೆ ಹೋಗಿದ್ವಿ. ಸೊ ಇಷ್ಟು ದಿನದಿಂದ ನಮ್ಮ ಕೈಯಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ ಅದಕ್ಕೆಲ್ಲದಕ್ಕೂ. ಸೊ ಇವತ್ತಿಂದ ಏನು ತಂದಿದ್ದೀವಿ ಅಂದರೆ ಒಂದು ಒಳ್ಳೆ ಸ್ಕಾಲರ್ಶಿಪ್ ಸ್ಕೀಮ್ ತಂದಿದ್ದೀವಿ. ಇಂಜಿನಿಯರಿಂಗ್ ಆಗಿರಲಿ, BCom, BSc, ಸೆಕೆಂಡ್ PU ಮೇಲೆ ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಸೊ ಸ್ಟೇ ಟ್ಯೂನ್ಡ್ ಫ್ರೆಂಡ್ಸ್. ಇದು ಏನು ಪೋರ್ಟಲ್ ಅಂದರೆ ವಿದ್ಯಾ ಪೋಷಕ್ ಅಂತ. ಮತ್ತು ಇದರಲ್ಲಿ 25,000-30,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಇದು ತುಂಬಾ ಜೆನ್ಯೂನ್ ಮತ್ತು ನಿಮಗೆ ಗೂಗಲಲ್ಲೇ ಸಿಗುತ್ತೆ. ನೀವೇ ಹೋಗ್ಬಿಟ್ಟು ಪರ್ಸ್ನಲಿ ಚೆಕ್ ಮಾಡ್ಕೋಬೋದು. ಇದು ಗೌರ್ಮೆಂಟ್ ಕಡೆಯಿಂದನೇ ಬಂದಿರೋ ಒಂದು ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಟ್ ಈಸ್ ಕಂಪ್ಲೀಟ್ಲಿ ಜೆನ್ಯೂನ್. ನಾನು ನಿಮಗೆ ಈಗ ಹೇಳ್ತೀನಿ ಲಾಸ್ಟ್ ಡೇಟ್ ಯಾವತ್ತಿರೋದು ಅಂತ. July 30th ಲಾಸ್ಟ್ ಡೇ. ಸೊ ನಿಮಗೆ ಅಟ್ಲೀಸ್ಟ್ 25 ಡೇಸ್ ಇದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗಲೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಫ್ರೆಂಡ್ಸಿಗೆ ಮತ್ತು ಪೀಪಲ್ಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಇದರಲ್ಲಿ ಅಪ್ ಟು ಮ್ಯಾಕ್ಸಿಮಮ್ 25,000 ಪರ್ ಮಂತ್ ನಿಮಗೆ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ನೀವು ಯಾವುದೇ ಡಿಗ್ರಿ ತಗೊಳ್ಳಿ, ಅದರಲ್ಲಿ 2 ಟೈಪ್ಸ್ ಆಫ್ ಸ್ಕಾಲರ್ಶಿಪ್ಸ್ ಬರುತ್ತೆ. ಇಂಜಿನಿಯರಿಂಗ್ ಮತ್ತು ನೀಟ್ ಅವ್ರಿಗೇನೆ ಬೇರೆ ಸ್ಕಾಲರ್ಶಿಪ್, ಮತ್ತು BSc, ಅಗ್ರಿಕಲ್ಚರ್, ಫಾರ್ಮಸಿಸ್ಟ್ ಅದಕ್ಕೆಲ್ಲ ಇನ್ನೊಂದು ಸ್ಕಾಲರ್ಶಿಪ್ ಇದೆ. ಸೊ ಎರಡು ಒಂದೇ ಲಿಂಕಲ್ಲಿ ಅಪ್ಲೈ ಮಾಡ್ಬೋದು. ಆ ಲಿಂಕ್ ನಾವು ನಿಮಗೆ ಕಳಿಸ್ತೀವಿ. ಸೊ ನೆಕ್ಸ್ಟ್ ಏನಂದರೆ, ಬಿಲೋ ಫಾರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ ಶುಡ್ ಹ್ಯಾವ್ ಸೆಕ್ಯೂರ್ಡ್ CET ರ್ಯಾಂಕಿಂಗ್ ಮೋರ್ ದ್ಯಾನ್ 25,000. ಸೊ 25,000 ನಿಮಗೆ ಜಾಸ್ತಿ ಇದ್ರೂ ಓಕೆ, ಇಲ್ಲ ಕಮ್ಮಿ ಇದ್ರೂ ಓಕೆ, ನಿಮ್ಗೆ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಏನು ಅಂದರೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ತುಂಬ ಕ್ಲೀನಾಗಿ ಓದಿ. ನಾವು ಕಳಿಸೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದೂ ಅವರೇ ತಿಳಿಸ್ಕೊಡ್ತಾರೆ ನಿಮಗೆ. ಮೈನ್ ಥಿಂಗ್ ಏನು ಅಂದರೆ, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಇರಬೇಕು, ಫೋಟೋಗ್ರಾಫ್ ಇರಬೇಕು, ಪಾಸ್ಪೋರ್ಟ್ ಸೈಜ್, ಮತ್ತು ರ್ಯಾಂಕಿಂಗ್ ಪರ್ಫೆಕ್ಟಾಗಿರಬೇಕು, ನಿಮ್ಮ ಮನೆಯದು ಎಲೆಕ್ಟ್ರಿಕ್ ಬಿಲ್ ಇರಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಮರೀದಂಗೆ ಇದನ್ನೆಲ್ಲ ಕ್ಲೀನಾಗಿ ಎತ್ತಿಡ್ಕೊಳ್ಳಿ ಈಗಲೇ. ಒಂದು ಸ್ಕಾಲರ್ಶಿಪ್ ಬೇಕು ಅಂದರೆ ಇದು ಮಿನಿಮಮ್ ಡಾಕ್ಯುಮೆಂಟ್ಸ್ ಇದೆಲ್ಲ, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ನಿಮ್ಮ ಅಡ್ರೆಸ್ ಡಾಕ್ಯುಮೆಂಟ್ಸು, ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್, ಇದೆಲ್ಲ ತುಂಬಾ ಮ್ಯಾಂಡೇಟ್ರಿ. ಮತ್ತು ನಮಗೂ ಲೋನ್ ಸಿಗಬೇಕಾದ್ರೆ ಇಂಜಿನಿಯರಿಂಗ್ ಟೈಮಲ್ಲಿ ನಾವು ತುಂಬಾ ಓಡಾಡಿದ್ದೀವಿ. ಇದು ಬಂದು ಕಂಪ್ಲೀಟ್ಲಿ ಆನ್ಲೈನ್ ಆಗಿದೆ ಇವಾಗ. ಸೊ ನೀವು ಮನೆಯಿಂದನೇ ಕೊಯ್ಕೊಂಡು ಹಾಕ್ಬೋದು. ಬಟ್ ನಿಮಗೆ ಒಂದು ಸ್ವಲ್ಪನಾದರೂ ಟೈಮ್ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು. ಹಾರ್ಡ್ ಕಾಪಿನ, ಸಾಫ್ಟ್ ಕಾಪಿ ಪ್ರತಿಯೊಂದು ಇಟ್ಕೊಂಡು ಅಪ್ಲೈ ಮಾಡಿ. ಸೊ ಇಟ್ ಈಸ್ ವೆರಿ ವೆರಿ ಈಸಿ. ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಾನು ನಿಮಗೆ ಲಿಂಕ್ನ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ವಿದ್ಯಾ ಪೋಷಕ್ ಅನ್ನೋದು ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಹಂಗಂದ್ರೆ NGO ಅಂತ. ಸೊ ಇದ್ರಲ್ಲಿ ಏನು ಅಂದ್ರೆ, ಬಡ ಮಕ್ಕಳಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ ಮಕ್ಕಳಿಗೆ, ಮತ್ತೆ ಪ್ರತಿಯೊಬ್ಬರಿಗೂ ಇವರು ಹೆಲ್ಪ್ ಮಾಡೋದು ಅಷ್ಟೇ ಇವ್ರ ಗುರಿ. ಸೊ ಇದರಲ್ಲಿ ಯಾವುದೇ ತರ ಫೇಕ್ ಆಗಲಿ, ಇನ್ನ ಬೇರೆ ತರದೆಲ್ಲ ಏನೂ ಇರಲ್ಲ. ನೀವು ಈ ಎಲಿಜಿಬಿಲಿಟಿನೆಲ್ಲ ನೀವು ಕ್ರಾಸ್ ಮಾಡಿದ್ರ ಅಂದ್ರೆ ಈಸಿಯಾಗಿ ನಿಮಗೆ ಸಿಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇವಾಗಿಂದ ತುಂಬ ಅಂದರೆ ತುಂಬ ನಿಮಗೆ ಈ ಥರ ಸ್ಕಾಲರ್ಶಿಪ್ಸ್ ಬರ್ತಾನೆ ಇರುತ್ತೆ. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ, ವಿ ಆರ್ ಆಲ್ರೆಡಿ ಇನ್ ಜುಲೈ, ಮಿಸ್ ಮಾಡ್ದಂಗೆ ಇವತ್ತಿಂದ ನಾವು ಸ್ಟಾರ್ಟ್ ಮಾಡುತ್ತೀವಿ ಎವ್ರಿ ಡೇ ವಿಡಿಯೋಸ್ ಹಾಕೋಕ್ಕೆ. ನೀವು ಅಷ್ಟೇ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾನೆ ಹೋಗಿ. ಒಂದಲ್ಲ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ದಟ್ ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ದುಡ್ಡನ್ನ ಇವರೇ ನೋಡ್ಕೊತಾರೆ. ಸೊ ಮಿಸ್ ಮಾಡಬೇಡಿ, ಪ್ಲೀಸ್ ಅಪ್ಲೈ ಮಾಡಿ. ಇದೇನಂದ್ರೆ ತಿಂಗಳ 15,000 ಪರ್ ಮಂತ್ ಕೊಡ್ತಾರೆ. ಮತ್ತೆ CET ರ್ಯಾಂಕಿಂಗ್ ಶರಣ್ ಹೇಳ್ದಂಗೆ 25,000 ಬಿಲೋ ಇರಬೇಕು. ಮತ್ತೆ ಆಲ್ ಇಂಡಿಯಾ ರ್ಯಾಂಕ್ ನೀಟ್ ಅವ್ರಿಗೆ 60,000 ಕೆಳಗಡೆ ಇರಬೇಕು. ಸೊ ಇಟ್ ಈಸ್ ತುಂಬಾ ಜನಕ್ಕೆ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಈಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಇನ್ನೇನು ಕಾಯ್ತಾ ಇದ್ದೀರಾ? ಇದೇ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮಗೆ ಅಪ್ಕಮಿಂಗ್ ಏನೇನು ಬೇಕು ನಿಮಗೆ ಅಂತ. ಲೋನ್ಸ್ ಆಗಿರ್ಬೋದು, ಸ್ಕೀಮ್ಸ್, ಸ್ಕಾಲರ್ಶಿಪ್ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಜಾಬ್, ವರ್ಕ್ ಫ್ರಮ್ ಹೋಮ್ ಪ್ರತಿಯೊಂದನ್ನು. ಸೊ ನಿಮಗೆ ಏನು ಬೇಕು ಅದನ್ನ ನಮಗೆ ಹೋಗ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಮಾತ್ರನೇ ನಿಮಗೆ ಕಂಪ್ಲೀಟ್ ಆಗಿ ನಮಗೆ ಗೊತ್ತಾಗೋದು ನಿಮಗೆ ಏನೇನು ಬೇಕು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಂತ. ಸೊ ಈಗಲೇ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮಿಬ್ರನ್ನ ಒಂದೇ ಒಂದು ನಿಮ್ಗೆ ಕೇಳ್ಕೊಳ್ಳೋದು ಏನಂದ್ರೆ, ನಮ್ಮಿಬ್ರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೊಂದು ನಮಗೊಂದು ಮೋಟಿವೇಶನ್ ತರ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮ್ಮಿಬ್ರನ್ನ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಾವು ಕಳಿಸೋ ಲಿಂಕ್ ಅಲ್ಲಿ ಇದು ತುಂಬಾ ಈಸಿಯೆಸ್ಟ್ ಫಾರ್ಮ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಯಾವುದೇ ಸ್ಕಾಲರ್ಶಿಪ್ ಆಗಲಿ ತುಂಬಾ ಡೀಟೇಲ್ಡ್ ಆಗಿರುತ್ತೆ. ಇದು ಇಟ್ಸ್ ವೆರಿ ಈಸಿ. ನೀವು ಒಂದು ಗೂಗಲ್ ಫಾರ್ಮ್ನ ಒಂದು 10 ಮಿನಿಟ್ಸ್ ನೀವು ಇದ್ರ ಮೇಲೆ ಹಾಕಿದ್ರೆ ಆರಾಮಾಗಿ ಹಾಕ್ಬಿಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ. ಸೊ ಇದಕ್ಕೆ ಏನೇನು ಮೈನ್ ಥಿಂಗ್ ಆಗಲೇ ನಾನು ಹೇಳಿದ್ನಲ್ಲ. ಸೊ ಇದೆಲ್ಲ ಬೇಕು. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿ. ಮತ್ತೆ ರೇಷನ್ ಕಾರ್ಡ್ ಬೋತ್ ದ ಸೈಡ್ಸ್ ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ಎಲೆಕ್ಟ್ರಿಕ್ ಬಿಲ್, ಸೆಲ್ಫಿ ನಾನು ಹೇಳಿರ್ತಾರ, ಮತ್ತೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಮಿಸ್ ಮಾಡೋಕೆ ಹೋಗ್ಬೇಡಿ ಇದನ್ನೆಲ್ಲ. ಸೊ ಪ್ರತಿಯೊಂದೂ ಆ ಲಿಂಕಲ್ಲೇ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಕ್ರೈಟೀರಿಯಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ. ಸೊ ನೆಕ್ಸ್ಟ್ ಅಂತ ಕೊಟ್ಕೊಂಡು ಹೋದ್ರೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬರ್ತಾ ಇರುತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ. ಪ್ಲೀಸ್ ಅಪ್ಲೈ ಮಾಡಿ ಫ್ರೆಂಡ್ಸ್. ಇದು ಲಾಸ್ಟ್ ಡೇಟ್ ಬಂದು 30th ಜುಲೈ. ಅದ್ರ ಮೇಲೆ ಒಂದಿನ ಕೂಡ ಇರಲ್ಲ. ಸೊ ಮಿನಿಮಮ್ ನಿಮಗೆ 2 ರಿಂದ 3 ದಿನ ಬೇಕಾಗುತ್ತೆ ಇದಕ್ಕೆ ಹೋಗ್ಬಿಟ್ಟು ಅಪ್ಲೈ ಮಾಡೋಕ್ಕೆ.
10th 11th 12th ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು. ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೀಟ್ಸ್ ಏನಾದರೂ ಫಿಲ್ ಆದರೆ ನಿಮಗೆ ಸಿಗೋದೇ ಇಲ್ಲ ಸೀಟ್ ಇದರಲ್ಲಿ. ಸೊ ಈಗಲೂ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಗೋ ಅಂಡ್ ಗ್ರಾಬ್ ದಿಸ್ ಆಪರ್ಚುನಿಟಿ. ಸೊ ಫ್ರೆಂಡ್ಸ್, ಇದಾದ್ಮೇಲೆ ನಿಮಗೆ ನೇಮ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಅಡ್ರೆಸ್, ಗೂಗಲ್ ಮ್ಯಾಪ್ ಪ್ರತಿಯೊಂದು ಕೇಳುತ್ತೆ. ಪ್ಲೇಸ್ ಅರ್ಬನ್ ರೂರಲ್, ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಫೋನ್ ನಂಬರ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಆಕ್ಯುಪೇಷನ್, ಹೌಸ್ ಟೈಪ್, ಓನ, ರೆಂಟ್, ಲೀಸ್ಡ್ ಪ್ರತಿಯೊಂದು ಕೇಳುತ್ತೆ. ಸೊ ಇದರಲ್ಲಿ ಯಾವುದಕ್ಕಾದ್ರೂ ಆಗಲಿ ರಾಂಗ್ ಯಾವುದು ಕೊಡೋಕ್ಕೆ ಹೋಗ್ಬೇಡಿ. ಎಲ್ಲದು ಕರೆಕ್ಟಾಗಿ ಮಾಡಿ ನೆಕ್ಸ್ಟ್ ಅಂತ ಹೋಗಿ. ಸೊ ಮಂತ್ಲಿ ಇನ್ಕಮ್ ಕೂಡ ಕೇಳ್ತಾ ಇದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಸ್ ಮಾಡ್ದಂಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಪೇರೆಂಟ್ಸ್ದು ಎಷ್ಟು ಇನ್ಕಮ್ ಇದೆ ಅದನ್ನೇ ಟೈಪ್ ಮಾಡಿ ಇಲ್ಲಿ. ಮತ್ತೆ ಇಲ್ಲಿ ಏನು ಫೋನ್ ನಂಬರ್ ಕೇಳ್ತಾರೆ ಅದು ನಿಮ್ಮ ಆಧಾರ್ ಕಾರ್ಡ್ಗೆ ನಿಜವಾಗ್ಲೂ ಮ್ಯಾಚ್ ಆಗಿರಲೇಬೇಕು, ಅಥವಾ ಲಿಂಕ್ ಆಗಿದ್ರೆ ಮಾತ್ರನೇ ನಿಮಗೆ ಅವರು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಪೋಸ್ಟ್ ಆಫೀಸಲ್ಲಿ ಈಗಲೂ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸಿ. ಸೊ ದಟ್ ನಿಮ್ಮ ಅಪ್ಲಿಕೇಶನ್ಸ್ ಪ್ರತಿಯೊಂದನ್ನು ಬೇಗನೆ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಇದೇ ಥರ ನಮ್ಮಿಬ್ಬರು ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.